ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಸಾಲಬಾಧೆ. ಇದು ಎಲ್ಲರೂ ಕೇಳ್ತಾ ಇದ್ರು, ಸಾಲಬಾಧೆ ಗುರೂಜಿ ಅಂತ. ಆಲ್ರೆಡಿ ತುಂಬ ಹೇಳಿದ್ದೀವಿ, ಆದರೂ ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ, ನಿಮ್ಮ ಸಂಪಾದನೆ 100 ರೂಪಾಯಿ ಆದರೆ ದಯವಿಟ್ಟು 50 ರೂಪಾಯಿ ಸಾಲ ಮಾಡ್ಕೊಳ್ಳಿ. ಏನು ಗೊತ್ತಾ, ಸಾಲ 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 ಅಂದ್ಕೊಂಡು ಎಲ್ಲ ಇನ್ನೊಬ್ರು ನೋಡಿ ನಾವು ಬದುಕೋಕ್ಕಾಗಲ್ಲ. ನಮ್ಮ ಜೀವನ ಎಷ್ಟೈತೆ ನೋಡ್ಕೊಂಡು ಬದುಕೊಬೇಕು, ಆಯ್ತಾ? ಸರಿ, ಟಾಪಿಕ್ ಬರ್ತೀನಿ. ಏನಪ್ಪ ಅಂದರೆ ಸಾಲ ಬಾಧೆ ಹೆಂಗೆ ತೀರಿಸೋದು. ನೋಡಿ, ತುಂಬ ಸರಳವಾಗಿ ನೋಡಿ, ಪ್ರತಿ ಶನಿವಾರ 8 ಶನಿವಾರಗಳು ಒಂದು ಕಪ್ಪು ಮಡಕೆ ತೊಗೊಬೇಕು, ಚಿಕ್ಕದು. ನಿಮ್ಮ ಅಂಗೈ ತುಂಬಬೇಕು, ನಿಮ್ಮ ಅಂಗೈ ತುಂಬುವಂಥ ಒಂದು ಅಷ್ಟು ಸೈಜ್ ಇರೋ ಒಂದು ಕಪ್ಪು ಮಡಕೆ ತೊಗೊಂಡು ಹರಿಯೋ ನದಿ, ಶನಿವಾರ 9ಇಂದ 10ವರೆವರೆಗೂ ರಾವಗಲೆ ಆಡ್ತೈತೆ. ಆ ಟೈಮಲ್ಲಿ ಹರಿಯೋ ನದಿಗೆ ಈ ಮಡಿಕೆನ ಬಿಟ್ಟು ಬರಬೇಕು, ತೇಲ್ಸಿ ಬರಬೇಕು. ತುಂಬ ಸರಳವಾಗಿರುತ್ತೆ. ಇಲ್ಲಿ ಹರಿಯೋ ನದಿ ಇಲ್ವಲ್ಲ ಗುರೂಜಿ ಬೆಂಗಳೂರಲ್ಲಿ ಅಂದರೆ, ಎಲ್ಲಾನು ನಿಂತಿರೋ ಕೆಲವರು ಪ್ರಾಯ ಎಲ್ಲ ನೋಡ್ಕೊಳ್ಳಿ. ಅದೊಂದು ಶ್ರಮ, ಅಂದರೆ ಶ್ರಮ ಬಿದ್ರೇ ಅಲ್ವಾ ಫಲ ಸಿಗೋದು. ಹಾಗಾಗಿ ಎಲ್ಲನ ಇದರಲ್ಲಿ ನಿಂತಿರೋ ಕೆರೆ ಎಲ್ಲ ಸರಿ ಎಲ್ಲನ ಬಿಟ್ಬಿಟ್ಟು ಬನ್ನಿ. ಇದು ತುಂಬ ಅನುಕೂಲ ಆಗುತ್ತೆ. 8 ಶನಿವಾರಗಳು ಬಿಡಬೇಕು, 9ರಿಂದ 10ವರೆ ಒಳಗಡೆ. ಇದನ್ನ ಮಾಡಿ. ಇನ್ನೂ ಸರಳವಾಗಿ ಏನಾರು ಇರಬೇಕಂದ್ರೆ, ನಿಮ್ಮ ಮನೆ ದೇವರೇನೋ ಲಕ್ಷ್ಮೀ ನರಸಿಂಹಸ್ವಾಮಿ, ಸ್ವಾಮಿ ಏನಾರು ಆಗಿದ್ರೆ, ಪ್ರತಿ ಶನಿವಾರ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಜೇನುತುಪ್ಪ 2 kg ಕೊಡ್ತಾ ಬನ್ನಿ. 2 kg ನಿಮ್ಮ ಕೈಯಲ್ಲಿ ಆಗಲಿ ಅಂದರೆ 1 kg ಕೊಡ್ತಾ ಬನ್ನಿ ಅಭಿಷೇಕಕ್ಕೆ. ಋಣಬಾಧೆಗಳು ತಿರುತ್ತೆ, ಸಾಲ ಬಾಧೆ ತಿರುತ್ತೆ. ಆಮೇಲೆ ಪ್ರತಿ ಮಂಗಳವಾರ ನೋಡ್ಕೊಳ್ಳಿ, ಮಧ್ಯಾಹ್ನ 12 ಗಂಟೆಗೆ ಮನೆಯವ್ರು ಯಾರು ಸರಿ, ಮನೇಲಿ ನಾವಿರಲ್ವಲ್ಲ ಗುರುಜಿ, ಮನೇಲಿ ಹೆಂಗಸರು ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಕಲ್ಲುಪ್ಪು 3 ಅಡಿ ಕಲ್ಲುಪ್ಪನ್ನ ಆ ತೆಂಗಿನಕಾಯಿ ಮರ ಇದೆಯಲ್ಲ, ಅಬ್ಡು ಸುತ್ತ ಹಾಕಿ ಬರೋದ್ರಿಂದನೂ ಕರೆಕ್ಟಾಗಿ ಮಧ್ಯಾಹ್ನ 12 ಗಂಟೆನೇ ಆಗಿರಬೇಕು. ಕಲ್ಲುಪ್ಪು ಸುತ್ತ ಹಾಕಿ ಬರೋದ್ರಿಂದನೂ ಸಾಲ ಬಾಧೆ ಬೇಗ ತಿರುತ್ತೆ. ಕೊಟ್ಟಿರೋ ಸಾಲ ತೀರ್ಸೋಕ್ಕೂ ಆಗ್ತಾ ಇಲ್ಲ, ಬಡ್ಡಿ ಕಟ್ತಾನೆ ಇದೀವಲ್ಲ ಗುರುಜಿ, ಏನು ಮಾಡೋದು ಅಂದರೆ, ನೋಡಿ, ಅವ್ರಿಗೊಂದು 1000 ರೂಪಾಯಿ ಕೊಡಬೇಕು ಅಂತ ಇಟ್ಕೊಳ್ಳಿ. 100 ರೂಪಾಯಿ 10 ನೋಟ್ ತೊಗೊಳ್ಳಿ. ಒಂದು ನೋಟ್ನ ಇವತ್ತು ನೈಟೇ ಉಪ್ಪಿನ ಡಬ್ಬದಲ್ಲಿ ಇಕ್ಬಿಡಿ. ಬೆಳಿಗ್ಗೆ ಎತ್ತು ಆ ನೋಟ್ಗೆ ಕರ್ಪೂರ ಗೊತ್ತಲ್ಲ, ಕರ್ಪೂರ ಪುಡಿ ಮಾಡಿ ಕ್ಲೀನಾಗಿ ಹಚ್ಬಿಡಿ. ಹಚ್ಬಿಟ್ಟು ಆ 10 ನೋಟ್ ಒಳಗಡೆ ಈ ನೋಟನ್ನು ಇಕ್ಬಿಟ್ಟು ನಿಮ್ಮ ಮನೆ ಕುಳ್ದೇವ್ರು ನೆನೆಸ್ಕೊಂಡು, ಸಾಲ ಬೇಗ ತೀರ್ಲಿ ಅಂತ ನೆನೆಸ್ಕೊಂಡು, ಈ ದುಡ್ಡನ್ನ ಎತ್ಕೊಂಡೋಗಿ ಅವ್ರಿಗೆ ಬಡ್ಡಿ ಕೊಟ್ಬಿಡಿ. ಬೇಗ, ಆದಷ್ಟು ಬೇಗ ಸಾಲ ತೀರಂಗಾಗುತ್ತೆ. ನಾನು ಹೇಳೋದು ಗೊತ್ತಾ, ಮಿತಿ ಮೀರಿ ಏನು ಮಾಡ್ಕೊಂಡು ಹೋಗಬೇಡಿ. ಅದಕ್ಕೆ ನಾನು ನೆಲಗಳು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ, ಆಸೆಗಳು ಕಮ್ಮಿ ಮಾಡ್ಕೊಳ್ಳಿ, ಜೀವನ ತುಂಬ ಚೆನ್ನಾಗಿರ್ತೈತೆ. ಎಲ್ಲರಿಗೂ ಒಳ್ಳೇದಾಗಲಿ, ಸದಾ ಒಳ್ಳೇದು ಆಲೋಚನೆ ಮಾಡಿ ಕೃಷ್ಣ ಖಂಡಿತ ಒಳ್ಳೇದೇ ಮಾಡ್ತಾನೆ. ಹರೇ ಕೃಷ್ಣ.